ನೋಡಿ ಮೀನು ಒಳ್ಳೆ ರೀತಿಯಲ್ಲಿ ಗ್ರಿಲ್ ಆಗ್ತಾ ಉಂಟು. ಮೇಲಿಂದ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ ಕಲರ್ ಎಲ್ಲ ನೋಡಿ. ಇದಕ್ಕೆ ಈ ಥರ ಒಂದು ಈರುಳ್ಳಿ ಇಟ್ಟು ಅದರ ಮೇಲೆ ಮೀನನ್ನು ಹಾಕಿ ತಿಂತಾ ಇದ್ರೆ ಮಜಾನೇ ಬೇರೆ. ಆಹಾ ನೋಡಿ, ಲೇಯರ್ ಆಗಿ ಉಂಟು. ಓಕೆ, ಇನ್ನು ಇದಕ್ಕೆ ಮಸಾಲೆಯನ್ನು ಹಾಕುವ. ಈ ರೀತಿ ಮಾಡಿ ಹಾಕಿದರೆ ಆಯಿತು, ಕಟ್ಸೊಳಗೆ ಹೋಗುತ್ತೆ ಮಸಾಲ. ಹಾಯ್ ಎಲ್ಲರಿಗೂ, ಇವಾಗ ತಾನೇ ಫ್ರೆಶ್ ನದಿ ಮೀನು ಹಿಡಿದು ತಂದಿದ್ದೀವಿ. ಸೊ ಇದರ ವಿಡಿಯೋ ಎಲ್ಲ ನೋಡಲಿಕ್ಕೆ ಬೇಕಾದರೆ ನೀವು ಜ್ಯೋತ್ಸ್ನಾ ವ್ಲಾಗ್ಸ್ ಚಾನಲಲ್ಲಿ ನೋಡ್ಬೋದು. ಇವತ್ತು ಆ ನದಿ ಮೀನಿದ್ದು ಒಂದು ತಂದೂರಿ ಮಾಡ್ತಾ ಇದ್ದೀನಿ. ಎಲ್ಲ ಮೀನನ್ನು ಮಾಡ್ತಾ ಇಲ್ಲ, ಒಂದನ್ನು ಮಾತ್ರ ತೆಗೆದು ಅದರ ತಂದೂರಿಯನ್ನು ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ನೋಡಿ ನದಿ ಮೀನು, ಫಸ್ಟಿಗೆ ಇದನ್ನು ಕಟ್ ಮಾಡುವ. ನೋಡಿ ಇದು ಹಲ್ಲು ನೋಡಿ, ಸೂಪರ್ ಉಂಟಾಯ್ತಾ ಮೀನು. ಕಟ್ ಮಾಡುವ. ಮಾತ್ರ ಕಟ್ ಮಾಡ್ತೇನೆ. ಕಟ್ಸ್ ಹಾಕಿ ಆಯಿತು, ಒಳ್ಳೆ ರೀತಿಯಲ್ಲಿ ಕಟ್ಸ್ ಹಾಕಿದ್ದೇನೆ. ಸ್ವಲ್ಪ ಡೀಪ್ ಕಟ್ಸ್ ಹಾಕಿದ್ದೀನಿ, ಹತ್ತಿರ ಹಾಕಿದ್ದೀನಿ ಕಟ್ಸನ್ನು ನೋಡಿ. ಲೇಯರ್ ಆಗಿ ಉಂಟು. ಓಕೆ, ಇನ್ನು ಇದಕ್ಕೆ ಮಸಾಲೆಯನ್ನು ಹಾಕುವ. ಮಸಾಲೆಗೆ 1 ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, 2 ಚಮಚದಷ್ಟು ಕೊತ್ತಂಬರಿ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನ್ ಜ್ಯೂಸ್, 1 ಇಡೀ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಚಮಚದಷ್ಟು ತೆಂಗಿನೆಣ್ಣೆ, ಮೀನಿಗೆ ಮಸಾಲನ್ನು ಹಾಕುವ. ಈ ರೀತಿ ಮಾಡಿ ಹಾಕಿದ್ರೆ ಆಯಿತು, ಕಟ್ಸ್ ಒಳಗೆ ಹೋಗುತ್ತೆ ಮಸಾಲ. ಇದ್ರ ಒಳಗೆಲ್ಲ ಹಾಕಿ ಮಸಾಲ. ಓಕೆ, ಮಸಾಲ ಹಾಕಿ ಆಯಿತು. ಇನ್ನು ತಂದೂರಿ ಮಾಡಲಿಕ್ಕೆ ಕೆಂಡವನ್ನು ರೆಡಿ ಮಾಡುವ. ಓಕೆ, ಮೀನನ್ನು ಇಡ್ತಾ ಇದ್ದೀನಿ. ಓಕೆ, 2 ಸೈಡಿಂದ ಕೂಡ ಮೀನನ್ನು ಗ್ರಿಲ್ ಮಾಡಬೇಕು. ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಬೇಕಿದ್ರೆ ತೆಂಗಿನೆಣ್ಣೆ ಹಾಕ್ಬೋದು, ನಾನು ಬಟರನ್ನು ಹಾಕ್ತಾ ಇದ್ದೀನಿ. ನೋಡಿ ಮೀನು ಒಳ್ಳೆ ರೀತಿಯಲ್ಲಿ ಗ್ರಿಲ್ ಆಗ್ತಾ ಉಂಟು. ಮೇಲಿಂದ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ ಕಲರ್ ಎಲ್ಲ ನೋಡಿ. ನೋಡಿ ಫಿಶ್ ತಂದೂರಿ ರೆಡಿ ಆಗಿದೆ. ಇನ್ನು ಟೇಸ್ಟ್ ಮಾಡುವ. ಸ್ವಲ್ಪ ಆನಿಯನ್ ರಿಂಗ್ಸ್ ಅನ್ನು ಇಡ್ತಾ ಇದ್ದೀನಿ. ಲೆಮನ್ ಸ್ಲೈಸಸ್ ಅನ್ನು ಕೂಡ ಇಡ್ತಾ ಇದ್ದೀನಿ. ಓಕೆ, ಇನ್ನು ಟೇಸ್ಟ್ ಮಾಡುವ.
ಸ್ವಲ್ಪ ಲೆಮನನ್ನು ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಮೀನು ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇದಕ್ಕೆ ಈ ಥರ ಒಂದು ಈರುಳ್ಳಿ ಇಟ್ಟು ಅದರ ಮೇಲೆ ಮೀನನ್ನು ಹಾಕಿ ತಿಂತಾ ಇದ್ರೆ ಮಜಾನೇ ಬೇರೆ. ಆಹಾ, ಭಾರಿ ಒಂದು ಟೇಸ್ಟಿ ಮೀನಾಯ್ತಾ, ಒಳ್ಳೇದುಂಟಿದ್ರೆ ಟೇಸ್ಟು. ಆ ಲೆಮನ್ ಜ್ಯೂಸು, ಆ ಈರುಳ್ಳೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತಿಂತಾನೆ ಇರುವಂತಾಗ್ತದೆ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.